ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಮೈಂಡ್ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಈ ಒಂದು ವಿಡಿಯೋದಲ್ಲಿ ಅಫರ್ಮೇಷನ್ಸ್ ಹೇಗೆ ವರ್ಕ್ ಆಗುತ್ತೆ, ಅಫರ್ಮೇಷನ್ ಅಂದ್ರೆ ಏನು, ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ತಿಳ್ಕೊಂತೀರಾ. ನಿಮ್ ಲೈಫ್ ಚೇಂಜ್ ಆಗ್ಬೇಕು ಅಂತ ನೀವು ಟ್ರೈ ಮಾಡ್ತಾನೆ ಇದ್ದೀರಾ, ಹೌದಲ್ವಾ? ಅಫರ್ಮೇಷನ್ ಹೇಳ್ತಾನೆ ಇದ್ದೀರಾ, ಬಟ್ ರಿಸಲ್ಟ್ ಬರ್ತಿಲ್ಲ. ಸೊ ಈ ಒಂದು ಕ್ವಶನ್ ನೀವು ಕೇಳಿದ್ರಿ, ಹೌದಲ್ವಾ? ಅಫರ್ಮೇಷನ್ ಯಾಕೆ ವರ್ಕ್ ಆಗ್ತಿಲ್ಲ, ಅಥವಾ ನೀವು ಯೂಸ್ ಮಾಡ್ತಿರೋ ಮೆಥಡ್ ವರ್ಕ್ ಆಗ್ತಿಲ್ವಾ? ಇವತ್ತು ನಾವು ಸರ್ಫೇಸ್ ಲೆವೆಲ್ ಅಲ್ಲ, ಡೀಪ್ ಸಿಸ್ಟಮ್ ಲೆವೆಲ್ಗೆ ಹೋಗೋಣ. ಓಕೆ, ಮೊದಲನೇದಾಗಿ ಈ ಒಂದು ಕೋರ್ ಟ್ರೂತ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಲಿಸನ್ ಕೇರ್ಫುಲಿ. ಅಫರ್ಮೇಷನ್ ಅಂದ್ರೆ ನನಗೆ ಬೇಕು ಅಲ್ಲ, ನನಗೆ ಸಿಗ್ಬೇಕು ಅಲ್ಲ. ಅಫರ್ಮೇಷನ್ ಅಂದ್ರೆ ಇದು ನಾನು, ಆ ಒಂದು ಐಡೆಂಟಿಟಿ. ಐ ಆಮ್ ವೆಲ್ದಿ ಅಂತ ನೀವು ಹೇಳ್ಕೊಂತೀರಲ್ವಾ, ಐ ಆಮ್ ರಿಚ್ ಅಂತ ಹೇಳ್ಕೊಂತೀರಲ್ವಾ, ಇದು ನಾನು ರಿಚ್ ಆಗಿದ್ದೇನೆ ಅಂದ್ರೆ ನೀವು ತಿಳ್ಕೊಂತೀರಾ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಿಕಾಸ್ ಬ್ರೈನ್ಗೆ ವಿಶ್ ಅಷ್ಟೇ ಅರ್ಥ ಆಗೋದಿಲ್ಲ. ಬ್ರೈನ್ಗೆ ಅರ್ಥ ಆಗೋದೇನಂತ ಹೇಳಿದ್ರೆ ರಿಪೀಟೆಡ್ ಐಡೆಂಟಿಟಿ. ನಿಮ್ ಬ್ರೈನ್ ಕೇಳೋದು ನೀವು ಯಾರು ಅಂತ, ಅದಕ್ಕೆ ನೀವು ಡೈಲಿ ಆನ್ಸರ್ ಕೊಡ್ತೀರಾ ಥಾಟ್ಸ್ ಮೂಲಕ. ಓಕೆ, ಅರ್ಥ ಆಗ್ತಿದೆಯಲ್ಲ ನಿಮ್ಗೆ ನಾನು ಹೇಳ್ತಿರೋದು? ನೀವು ರಿಪೀಟೆಡ್ ಆಗಿ ನೀವು ಹೇಳ್ತಾ ಇರ್ತೀರ ಬ್ರೈನ್ಗೆ, ಬ್ರೈನ್ ಕೇಳ್ತಾ ಇರುತ್ತೆ ನೀವು ಯಾರು ಯಾರು ಅಂತ. ನಿಮ್ಗೆ ಬೇಕು ಅನ್ನೋದಲ್ಲ, ತಿಳಿತಿದೆಯಲ್ಲ, ನನಗೆ ಸಿಗ್ಬೇಕು ಅನ್ನೋದಲ್ಲ, ಆಲ್ರೆಡಿ ಆಗಿದ್ದೀನಿ ಅನ್ನೋ ಸ್ಟೇಟ್ ನಲ್ಲಿ ನೀವು ಇರುವಂತದ್ದು. ಓಕೆ, ತಿಳಿತಿದೆಯಲ್ಲ? ಅಂದ್ರೆ ಥಾಟ್ಸ್ ನ ಮೂಲಕ ನಿಮ್ ಬಗ್ಗೆ ನೀವು ಹೇಳ್ಕೊಂತಾ ಇರ್ತೀರಾ, ಇದು ನಾನು, ಇದು ನಾನು, ಇದು ನಾನು ಅಂತ. ಅದು ನೆಗೆಟಿವ್ ಅಲ್ಲಿ ಹೇಳ್ಕೊಂಡ್ರೆ ನೆಗೆಟಿವ್ ಆಗಿ ನಿಮ್ಗೆ ಇಂಪ್ಯಾಕ್ಟ್ ಆಗ್ತಿರುತ್ತೆ. ಪಾಸಿಟಿವ್ ಸೆಲ್ಫ್ ಟಾಕ್ ನ ಮಾಡ್ತಿದ್ರೆ ಪಾಸಿಟಿವ್ ಆಗಿ ನಿಮ್ಮ ಒಂದು ಸ್ಟೇಟ್ ಇರುತ್ತೆ. ಸೊ ಸೈನ್ಸ್ ಬಿಹೈಂಡ್ ಅರ್ಥ ಮಾಡ್ಕೊಳ್ಳೋಣ, ಅಫರ್ಮೇಷನ್ ಸೈಂಟಿಫಿಕಲಿ ಹೇಗೆ ವರ್ಕ್ ಆಗುತ್ತೆ ಅಂತ. ಈಗ ನಾನು ಪ್ರೀವಿಯಸ್ ಟೈಮ್ ನ್ಯೂರೋಪ್ಲಾಸ್ಟಿಸಿಟಿ ಬಗ್ಗೆ ಹೇಳಿದ್ದೀನಿ, ಹೌದಲ್ವಾ? ನಮ್ಮ ಬ್ರೈನ್ ಫಿಕ್ಸ್ಡ್ ಅಲ್ಲ, ಫ್ಲೆಕ್ಸಿಬಲ್ ಇದೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ಐ ಆಮ್ ಕಾನ್ಫಿಡೆಂಟ್ ಅಂತ ರಿಪೀಟ್ ಮಾಡಿದ್ರೆ ಸೇಮ್ ನ್ಯೂರಾನ್ಸ್ ಫೈರ್ ಆಗುತ್ತೆ. ಇದು ರಿಪೀಟ್ ಆಯ್ತು ಅಂತ ಹೇಳಿದ್ರೆ ಕನೆಕ್ಷನ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಓಲ್ಡ್ ಐಡೆಂಟಿಟಿ ಡಿಸಾಲ್ವ್ ಆಗುತ್ತೆ, ನ್ಯೂ ಐಡೆಂಟಿಟಿಗೆ ಬಿಲ್ಡ್ ಆಗ್ತೀರಾ. ಅಂದ್ರೆ ನೋಡಿ, ನೀವು ರಿಪೀಟೆಡ್ ಆಗಿ ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳ್ತಾ ಏನಾಗುತ್ತೆ, ಸೊ ಸೇಮ್ ನ್ಯೂರಾನ್ಸ್ ಫೈರ್ ಆಗುತ್ತೆ. ಇದು ರಿಪಿಟೇಷನ್. ಅದಕ್ಕೆ ಪವರ್ ಆಫ್ ರಿಪಿಟೇಷನ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಲ್ವಾ, ಹೇಳಿದ್ದೀನಲ್ವಾ ನಿಮ್ಗೆ ಹಿಂದೆನೆ. ಅಂದ್ರೆ ಇದು ಓಲ್ಡ್ ಐಡೆಂಟಿಟಿನ ಕಂಪ್ಲೀಟ್ ಆಗಿ ಡಿಸಾಲ್ವ್ ಮಾಡುತ್ತೆ, ನಿಮ್ಮಿಂದ ಹೊರ ಹಾಕುತ್ತೆ. ಸೊ ಹೊಸ ಒಂದು ಐಡೆಂಟಿಟಿ ಬಿಲ್ಡ್ ಆಗುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ರಿವೈರಿಂಗ್, ಬ್ರೈನ್ ರಿವೈರಿಂಗ್. ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮತ್ತೆ ನಾನು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಬಗ್ಗೆ ಹೇಳಿದ್ದೀನಿ. ನಮ್ಮ ಒಂದು ಬ್ರೈನ್ ಅಲ್ಲಿ ಒಂದು ಫಿಲ್ಟರ್ ಇದೆ, ಅದು ಡಿಸೈಡ್ ಮಾಡುತ್ತೆ. ಅರ್ಥ ಆಗ್ತಲ್ಲ ನಿಮ್ಗೆ? ನೋಡಿ, ಈಗ ನೀವು ಏನು ನೋಡ್ಬೇಕು ರಿಯಾಲಿಟಿಯಲ್ಲಿ. ಎಕ್ಸಾಂಪಲ್, ನೀವೊಂದು ಹೊಸ ಕಾರ್ನ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸಡನ್ಲಿ ಅದೇ ಕಾರ್ ಎಲ್ಲಾ ಸೈಡ್ ಕಾಣಿಸುತ್ತೆ, ಹೌದಲ್ವಾ? ನೀವು ಬೈಕ್ ತಗೋಬೇಕಾದ್ರೂ ಅಷ್ಟೇ, ಯಾವ್ದೊಂದು ಬೈಕ್ ಡಿಸಿಷನ್ ಮಾಡ್ತೀರಾ, ನೀವ್ ಎಲ್ಲೋದ್ರೂ ಅದೇ ಬೈಕ್ ನ ನೋಡ್ತಾ ಇರ್ತೀರಾ. ಇದೆಲ್ಲ ಹೇಗಾಯ್ತು? ಅದೇ ಹೇಳ್ತಿರೋದು. ಅಂದ್ರೆ ಇಲ್ಲಿ ಏನು, ನೀವು ಅದನ್ನ ಸೀಕ್ ಮಾಡ್ತಾ ಇರ್ತೀರಾ, ನಿಮ್ಮ ಒಂದು ಬ್ರೈನ್ ಅದನ್ನ ಫಿಲ್ಟರ್ ಮಾಡುತ್ತೆ. ನೋಡಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಿಮ್ಗೆ ಇದನ್ನ ಯಾಕೆ ಹೇಳ್ಕೊಬೇಕು, ಯಾಕೆ ಇಂಪಾರ್ಟೆಂಟ್, ಈಗ ನೀವ್ ಹೇಳ್ಕೊಂತಾ ಇರ್ತೀರಾ, ನೀವು ಪದೇ ಪದೇ ಹೇಳ್ಕೊಂತಾ ಇರ್ತೀರಾ. ಓಕೆ, ಐ ಮ್ಯಾನಿಫೆಸ್ಟ್ ಅಪರ್ಚುನಿಟೀಸ್, ಅಥವಾ ನಾನು ಅಟ್ರಾಕ್ಟ್ ಮಾಡ್ತೀನಿ ನಾನು ಅಪರ್ಚುನಿಟೀಸ್ ಗಳನ್ನ. ಓಕೆ, ನನಗೆ ಏನ್ ಬೇಕಿದೆ ನನ್ನ ಲೈಫಲ್ಲಿ ಅದನ್ನ ನಾನು ಅಟ್ರಾಕ್ಟ್ ಮಾಡ್ತೀನಿ, ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ನೀವು ಹೇಳ್ಕೊಂತಾ ಇರ್ತೀರಲ್ವಾ. ಬ್ರೈನ್ ಅದನ್ನ ಸ್ಕ್ಯಾನ್ ಮಾಡುತ್ತೆ, ಅದನ್ನ ಬ್ರಿಂಗ್ ಮಾಡುತ್ತೆ, ಅಪರ್ಚುನಿಟೀಸ್ ಗಳನ್ನ ಬ್ರಿಂಗ್ ಮಾಡುತ್ತೆ, ಅಪರ್ಚುನಿಟೀಸ್ಗೆ ಕನೆಕ್ಟೆಡ್ ಆಗುವಂತ ಜನಗಳನ್ನ ಬ್ರಿಂಗ್ ಮಾಡುತ್ತೆ, ಜೊತೆಗೆ ಐಡಿಯಾಸ್ ಗಳನ್ನ ಬ್ರಿಂಗ್ ಮಾಡುತ್ತೆ. ಸೇಮ್ ವರ್ಲ್ಡ್, ಡಿಫ್ರೆಂಟ್ ರಿಯಾಲಿಟಿ. ಅರ್ಥ ಆಗ್ತಲ್ಲ ನಿಮ್ಗೆ? ಅಂದ್ರೆ ಇಲ್ಲಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅನ್ನೋದು ನಮ್ಮ ಒಂದು ಬ್ರೈನ್ ನ ಫಿಲ್ಟರ್. ನಿಮ್ಗೆ ಏನ್ ಬೇಕೋ ಅದನ್ನ ತೋರಿಸ್ತಾ ಹೋಗ್ತಾ ಇರುತ್ತೆ. ಹಾಗೆ ನೀವು ನಂಬರ್ಸ್ ಗಳನ್ನ ರಿಪೀಟೆಡ್ ಆಗಿ ನೋಡ್ತಾ ಇರ್ತೀರಲ್ವಾ, ನಾನು 111 ನೋಡ್ತಿದ್ದೀನಿ, 222 ನೋಡ್ತಿದ್ದೀನಿ ಅಂತ. ಸೊ ಇಲ್ಲಿ ಬ್ರೈನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು 2-3 ಬಾರಿ ನೋಡಿದಾಗ, ಸೊ ಇದು ಇವ್ರಿಗೆ ತುಂಬಾ ಮುಖ್ಯವಾಗಿದೆ, ದಿಸ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ಹೇಳಿ ಇದನ್ನ ಫಿಲ್ಟರ್ ನ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೇನೆ ನೀವು ನೋಡಿದ ನಂಬರ್ನ ಹೆಚ್ಚು ಹೆಚ್ಚು ನೋಡ್ತಾ ಹೋಗೋದು. ಅರ್ಥ ಆಗ್ತಿದೆಯಲ್ಲ? ನಾನ್ ನಿಮ್ಗೆ ಕಾರ್ ಮತ್ತೆ ಬೈಕ್ ಎಕ್ಸಾಂಪಲ್ ನ ಕೊಟ್ನಲ್ಲ, ನಿಮ್ಗೆ ಯಾವ್ದಾದ್ರು 2-3 ಬಾರಿ ನೋಡಿದಾಗ ದಿಸ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ಹೇಳಿ ಇದ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಹೇಳೋದು ಅಫರ್ಮೇಷನ್ ಹೇಳ್ಕೊಳ್ಳಿ ಅಂತ. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್ ಅಂತ ನೀವು ಹೇಳ್ಕೊಂಡಾಗ ನಿಮ್ಮ ಐಡೆಂಟಿಟಿ ಅದೇ ಆಗ್ತಾ ಇರುತ್ತೆ. ಅದಕ್ಕೆ ರಿಲೇಟೆಡ್ ಆದ ಅಪರ್ಚುನಿಟೀಸ್ ಗಳನ್ನ ಬ್ರಿಂಗ್ ಮಾಡುತ್ತೆ, ಐಡಿಯಾಸ್ ಗಳನ್ನ ಬ್ರಿಂಗ್ ಮಾಡುತ್ತೆ, ಜನರುಗಳನ್ನ ಕನೆಕ್ಟ್ ಮಾಡುತ್ತೆ. ಸಬ್ ಕಾನ್ಸಿಯಸ್ ಅಲ್ಲಿ ಇದು ಆಗುವಂತದ್ದು. ಈಗ ನಿಮ್ಗೆ ತಿಳಿತಿದೆಯಲ್ಲ, ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಇದು ರನ್ ಆಗುತ್ತೆ. ಆದ್ರೆ ನೋಡಿ, ನಿಮ್ಮ ಲೈಫ್ 95% ಆಟೋ ಪೈಲಟ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ನಮ್ಮ ಒಟ್ಟಾರೆ ಲೈಫ್ 95% ಇಮ್ಯಾಜಿನ್ ಮಾಡಿ ಆಟೋ ಪೈಲಟ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ನಮ್ಮ ಹ್ಯಾಬಿಟ್ಸ್ ನ ಮುಖಾಂತರ, ನಮ್ಮ ರಿಯಾಕ್ಷನ್ಸ್ ನ ಮುಖಾಂತರ, ನಮ್ಮ ಡಿಸಿಷನ್ ಮುಖಾಂತರ. ಇವೆಲ್ಲ ಕಾನ್ಸಿಯಸ್ ಅಲ್ಲ, ಸಬ್ ಕಾನ್ಸಿಯಸ್. ಈಗ ನಿಮ್ಗೆ ಏನೇನ್ ಹ್ಯಾಬಿಟ್ಸ್ ಇದೆ ಅದು ಸಬ್ ಕಾನ್ಸಿಯಸ್ ಅಲ್ಲಿ ಫಾರ್ಮ್ ಆಗಿರೋದು. ನೀವೇನೇನು ಬೈ ಡಿಫಾಲ್ಟ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ ಅದು ಸಬ್ ಕಾನ್ಸಿಯಸ್ ಅಲ್ಲಿ ಫಾರ್ಮ್ ಆಗಿರೋದು. ನೀವೇನಾದ್ರೂ ಡಿಸಿಷನ್ ಮಾಡ್ತೀರಾ ಅಂತ ಹೇಳಿದ್ರೆ ಬೇಸ್ಡ್ ಆನ್ ನೀವೇನು ಪ್ರೋಗ್ರಾಮ್ ಮಾಡ್ಕೊಂಡಿದ್ರಿ ಅದ್ರ ಪ್ರಕಾರ ನೀವು ಡಿಸಿಷನ್ ಮಾಡ್ತೀರಾ.
ಆಯ್ಕೆಗಳನ್ನ ಮಾಡ್ತಿರ್ತೀರಾ. ಅದಕ್ಕೆ ಹೇಳೋದು, ನೀವೇನೇ ಅಫರ್ಮ್ ಮಾಡ್ಬೇಕಾದ್ರೂ, ವಿಜುವಲೈಸ್ ಮಾಡ್ಬೇಕಾದ್ರೂ ನೀವು ಲ್ಯಾಕ್ ಇಂದ ಮಾಡುವಂತದ್ದಲ್ಲ, ಅಥವಾ ನಿಮ್ಮ ಹಳೆ ಓಲ್ಡ್ ಪ್ರೋಗ್ರಾಮ್ ಇಂದ ಮಾಡುವಂತದ್ದಲ್ಲ. ಓಕೆ, ಇಲ್ಲ ನಾನು ಕಂಪ್ಲೀಟ್ ಆಗಿ ಇದನ್ನ ಬಿಡ್ತಿದ್ದೀನಿ, ಸೊ ಅದು ಡಿಸಾಲ್ವ್ ಆಗಿದೆ, ನನ್ನ ಒಂದು ಹೊಸ ಐಡೆಂಟಿಟಿನ ನಾನು ಬಿಲ್ಡ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂತ. ಓಕೆ, ಸೊ ಹಾಗಾಗಿ ಸಬ್ ಕಾನ್ಸಿಯಸ್ ನ ಪ್ರೋಗ್ರಾಮ್ ಮಾಡಬೇಕು ಥ್ರೂ ಅಫರ್ಮೇಶನ್, ಥ್ರೂ ವಿಜುವಲೈಸೇಷನ್. ಹಳೆದನ್ನೆಲ್ಲ ಬಿಡಬೇಕು. ಕ್ಲಿಯರ್ ಆಗ್ತಿದೆಯಲ್ಲ ನಿಮ್ಗೆ? ಹ್ಯಾಬಿಟ್ಸ್, ರಿಯಾಕ್ಷನ್ಸ್, ಡಿಸಿಷನ್ಸ್ ಇವೆಲ್ಲ ಕಾನ್ಸಿಯಸ್ ಅಲ್ಲ, ಸಬ್ ಕಾನ್ಸಿಯಸ್. ಈಗ ತಿಳಿತಾ ನಿಮ್ಗೆ? ಅಫರ್ಮೇಶನ್ ಡೈರೆಕ್ಟ್ ಆಗಿ ಇವತ್ತು ಇಲ್ಲಿ ಚೇಂಜ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಚೇಂಜ್ ಮಾಡುತ್ತೆ. ಅಫರ್ಮೇಶನ್ಸ್ ಗಳು ಎಲ್ಲದನ್ನು ಕೂಡ ನಿಮ್ಮ ಹ್ಯಾಬಿಟ್ಸ್ ನ ಚೇಂಜ್ ಮಾಡುತ್ತೆ, ನಿಮ್ಮ ರಿಯಾಕ್ಷನ್ಸ್ ನ ಚೇಂಜ್ ಮಾಡುತ್ತೆ, ನಿಮ್ಮ ಡಿಸಿಷನ್ ನ ಚೇಂಜ್ ಮಾಡುತ್ತೆ. ಬಟ್ ಇಲ್ಲೊಂದು ಕಂಡೀಷನ್ಸ್ ಇದೆ. ಏನ್ ಕಂಡೀಷನ್? ನಿಮ್ಮ ಐಡೆಂಟಿಟಿ ಶಿಫ್ಟ್ ಆಗ್ಬೇಕಂದ್ರೆ, ನಿಮ್ಗೆ ರಿಸಲ್ಟ್ಸ್ ಬರ್ಬೇಕಂದ್ರೆ, ನಿಮ್ಗೆ ಮ್ಯಾನಿಫೆಸ್ಟ್ ಬರ್ಬೇಕಂತ ಹೇಳಿದ್ರೆ ಅದನ್ನ ನೀವು ರಿಪೀಟ್ ನ ಮಾಡ್ಬೇಕು. ಯಾವಾಗ ನಿಮ್ಗೆ ರಿಪೀಟ್ ಆಗುತ್ತೆ ಅವಾಗ ನಿಮ್ಗೊಂದು ಫೀಲ್ ಆಗುತ್ತೆ, ಓ ಇದು ನಾನು, ಇದೊಂದು ಸ್ಟೇಟು, ಇದು ನನ್ನ ಸ್ಟೇಟ್ ಆಗಿದೆ. ಐ ಆಮ್ ರಿಚ್, ಇದು ನನ್ನ ಸ್ಟೇಟ್ ಆಗಿದೆ. ಐ ಆಮ್ ಸಕ್ಸಸ್ಫುಲ್, ಇದು ನನ್ನ ಸ್ಟೇಟ್ ಆಗಿದೆ. ನನ್ನ ಲೈಫಲ್ಲಿ ಒಳ್ಳೆ ಪಾಸಿಬಿಲಿಟೀಸ್ ಆಗ್ತಾ ಇದೆ, ಇದು ನನ್ನ ಸ್ಟೇಟ್ ಆಗಿದೆ. ಇದು ಅಲೈನ್ ಆಗ್ಬೇಕು, ಅದು ಇಂಪಾರ್ಟೆಂಟ್. ನೋಡಿ, ಇಷ್ಟೆಲ್ಲ ಮಾಡಿದಾಗ ನಿಮ್ಗೆ ಟೋಟಲಿ ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಆಗೋದು. ಬಟ್ ನೀವಿಲ್ಲಿ ಒಂದು ಡೀಪ್ ಟ್ರೂತ್ ನ ಅರ್ಥ ಮಾಡ್ಕೋಬೇಕು. ಅಫರ್ಮೇಶನ್ ರಿಯಾಲಿಟಿನ ಅಟ್ರಾಕ್ಟ್ ಮಾಡಲ್ಲ ಡೈರೆಕ್ಟ್ ಆಗಿ. ಯಾವ ರೀತಿ ಮಾಡುತ್ತೆ ದೆನ್? ಅದು ಚೇಂಜ್ ನ ಮಾಡೋದು ನಿಮ್ಮ ಒಂದು ಪರ್ಸೆಪ್ಷನ್ ನ, ನಿಮ್ಮ ಒಂದು ಬಿಹೇವಿಯರ್ ನ, ನಿಮ್ಮ ಒಂದು ಎಮೋಷನ್ ನ, ನಿಮ್ಮ ಒಂದು ರಿಸಲ್ಟ್ ನ ಆಟೋಮೆಟಿಕಲಿ ಅಲ್ಲಿಂದ ಶಿಫ್ಟ್ ಮಾಡುತ್ತೆ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಅಂದ್ರೆ ನೀವು ಹೇಳ್ಕೊಂತ ರಿಪೀಟ್ ಮಾಡ್ತಾ 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 ನಿಮ್ಮ ಓಲ್ಡ್ ಐಡೆಂಟಿಟಿ ಡಿಸಾಲ್ವ್ ಆಗುತ್ತೆ, ನಿಮ್ಮ ಹಳೆದೆಲ್ಲ ಕಂಪ್ಲೀಟ್ ಆಗಿ ಹೋಗುತ್ತೆ, ಹೊಸ ಐಡೆಂಟಿಟಿಗೆ ಶಿಫ್ಟ್ ಆಗ್ತೀರಾ. ಅದು ರಿಸಲ್ಟ್ ನ ಕೊಡುವಂಥದ್ದು. ಇಂಟರ್ನಲ್ ಶಿಫ್ಟ್ ಇಲ್ಲ ಅಂದ್ರೆ ಎಕ್ಸ್ಟರ್ನಲ್ ರಿಸಲ್ಟ್ ಇರೋದಿಲ್ಲ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಇಂಟರ್ನಲ್, ನಿಮ್ಮ ಒಳಗಡೆಯಿಂದ ನೀವು ಶಿಫ್ಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಹೊರಗಡೆಯಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಹೇಳೋದು, ಪರ್ಸಿಸ್ಟ್ ಮಾಡ್ತಾ ಬನ್ನಿ, ಅಫರ್ಮ್ ಮಾಡ್ತಾ ಬನ್ನಿ. ಅಫರ್ಮ್ ಮಾಡಿದಷ್ಟು ಕೂಡ ನಿಮ್ಗೆ ಬೆನಿಫಿಟ್ಸ್ ಆಗುತ್ತೆ. ಏನೇ ಒಂದು 3D ಅಲ್ಲಿ ನೀವೇನೇ ಬೆನಿಫಿಟ್ಸ್ ನ ಪಡಿಬೇಕಂತ ಹೇಳಿದ್ರೆ, ನೀವು ಮ್ಯಾನಿಫೆಸ್ಟ್ ನ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಒಂದು 4D ಅಸಂಪ್ಷನ್ ಅಲ್ಲಿ ನಿಮ್ ಬಗ್ಗೆ ನೀವು ಹೆಚ್ಚು ಹೇಳ್ಕೊಂತ ಅದು ರಿಸಲ್ಟ್ ನ ಕೊಡುವಂಥದ್ದು. ಕ್ಲಿಯರ್ ಆಗ್ತಿದೆಯಲ್ಲ ನಿಮ್ಗೆ? ನೀವು ಸಕ್ಸಸ್ ಆಗೋಕೆ ಟ್ರೈ ಮಾಡ್ತಿಲ್ಲ, ನೀವು ಆಲ್ರೆಡಿ ಸಕ್ಸಸ್ ಆಗಿರುವ ವರ್ಷನ್ ನ ನೆನಪು ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಮೈಂಡ್ ರೆಸಿಸ್ಟ್ ಮಾಡೋದಿಲ್ಲ, ಅದು ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮ ಓಲ್ಡ್ ಐಡೆಂಟಿಟಿನ. ಅದಕ್ಕೆ ಹೇಳೋದು, ಏನೆಲ್ಲ ಓಲ್ಡ್ ನಿಮ್ಗೆ ರೆಸಿಸ್ಟೆನ್ಸ್ ಬರ್ತಿದೆ ಅಂತ ಹೇಳಿದ್ರೆ ನೀವು ಇನ್ನ ಹಳೆ ಯೋಚನೆಗಳಲ್ಲೇ ಇದ್ದೀರಾ, ನೀವು ಇನ್ನ ಡೌಟ್ ನ ಪಡ್ತಿದ್ದೀರಾ ನಿಮ್ಮ ಮೇಲೆ, ಅಥವಾ ಹಳೆ ಪ್ರೋಗ್ರಾಮಿಂಗ್ ಇನ್ನೇ ರನ್ ಮಾಡ್ತಿದ್ದೀರಾ. ಅದನ್ನ ಕೂಡ ಬಿಡಿ. ಪ್ರತಿ ಅಫರ್ಮೇಶನ್ ಒಂದು ಸಿಗ್ನಲ್ ರೀತಿ, ಪ್ರತಿ ರಿಪಿಟೇಷನ್ ಒಂದು ವೋಟ್ ನಾಗ ಮಾಡ್ದಂಗೆ. ನೀವು ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಕಂಪ್ಲೀಟ್ ಆಗಿ ನೀವೇನ್ ಅಫರ್ಮೇಶನ್ ಹೇಳ್ಕೊಂತ ಇರ್ತೀರಾ, ರಿಪೀಟ್ ಮಾಡ್ತಾ ಇರ್ತೀರಾ. ಸೊ ನಿಮ್ಮ ಒಂದು ಐಡೆಂಟಿಟಿ ಶಿಫ್ಟ್ ಆಗುತ್ತೆ, ನಿಮ್ಗೆ ರಿಸಲ್ಟ್ ಬರುತ್ತೆ, ಹೊರಗಡೆಯಿಂದ ಏನು ಅಪರ್ಚುನಿಟೀಸ್ ಬರುತ್ತೆ, ಐಡಿಯಾಸ್ ಗಳು ಜನರೇಟ್ ಆಗುತ್ತೆ, ಜನರುಗಳು ಕೂಡ ಕನೆಕ್ಟ್ ಆಗ್ತಾರೆ. ಸೊ ನಿಮ್ಮ ಒಂದು ಲೈಫ್ಗೆ ಏನೇನ್ ಬೇಕು ಅದೆಲ್ಲದನ್ನು ಕೂಡ ನಡೆಯುವ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಫ್ಯೂಚರ್ಗೆ ಅಲ್ಲ, ಪ್ರೆಸೆಂಟ್ ಐಡೆಂಟಿಟಿಗೆ ನಾನು ಹೇಳ್ತಿರೋದು ಇಲ್ಲಿ. ಥಾಟ್ಸ್ ಸ್ಟೇಬಲ್ ಆಯ್ತು ಅಂತ ಹೇಳಿದ್ರೆ ಎಮೋಷನ್ ಫಾಲೋ ಆಗುತ್ತೆ, ಎಮೋಷನ್ ಸ್ಟೇಬಲ್ ಆಯ್ತು ಅಂದ್ರೆ ಬಿಹೇವಿಯರ್ ಅಲೈನ್ ಆಗುತ್ತೆ, ಬಿಹೇವಿಯರ್ ಅಲೈನ್ ಆಯ್ತು ಅಂದ್ರೆ ರಿಯಾಲಿಟಿ ರಿಫ್ಲೆಕ್ಟ್ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಓಕೆ, ಐಡೆಂಟಿಟಿ ಅಫರ್ಮೇಶನ್ ನಾನು ಹೇಳಿದ್ದೀನಲ್ವಾ, ಇದನ್ನ ಮಾಡ್ಕೊಳ್ಳಿ ಅಂತ. ಸೊ ನೀವೇನ್ ಮಾಡ್ಕೋಬೇಕು, ಸ್ಲೋ ಆಗಿ ಫೀಲ್ ಮಾಡ್ಕೊಂಡು ನೀವು ಹೇಳ್ಕೊಬಹುದು. ಇಲ್ಲಿ ಫೀಲಿಂಗ್ ಇಂಪಾರ್ಟೆಂಟ್ ಅಂತ ಇಲ್ಲ, ಬಟ್ ಸ್ಟಿಲ್ ನೀವು ಫೀಲ್ ಮಾಡ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಒಂದು ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ ಅಲ್ವಾ, ನಿಮ್ಗೆ ಮಾಡ್ಬೇಕಂತ ಅನ್ಸುತ್ತಲ್ವಾ. ಅಂದ್ರೆ ನಾನು ಹುಡ್ಕೋದಿಲ್ಲ, ನಾನು ಆಲ್ರೆಡಿ ಅದು ಆಗಿದ್ದೇನೆ, ನಾನು ಯಾವ್ದನ್ನು ಸರ್ಚ್ ಮಾಡ್ತಿಲ್ಲ, ನಾನೇ ಅದಾಗಿದ್ದೇನೆ. ನಾನು ಅಪರ್ಚುನಿಟೀಸ್ ನ ಹುಡುಕ್ತಾ ಇಲ್ಲ, ಅಪರ್ಚುನಿಟೀಸೇ ನನ್ನ ಕಡೆ ಹುಡ್ಕೊಂಡ್ ಬರ್ತಾ ಇದೆ. ನಾನು ಜಾಬ್ ನ ಹುಡುಕ್ತಾ ಇಲ್ಲ, ಜಾಬೇ ನನ್ನ ಕಡೆನೆ ಬರ್ತಿದೆ. ಓಕೆ, ನಾನು ಹಣವನ್ನ ಹುಡುಕ್ತಾ ಇಲ್ಲ, ಹಣವೇ ನನ್ನ ಕಡೆ ಬರ್ತಿದೆ. ಅಪಾರವಾದ ಸಂಪತ್ತು ನನ್ನ ಕಡೆ ಬರ್ತಿದೆ. ಅಂದ್ರೆ ನೋಡಿ, ನನ್ನ ಜೀವನ ಹೊರಗಿನಿಂದ ಬರೋದಲ್ಲ, ಅದು ನಮ್ಮ ಒಳಗಿನಿಂದ ನಿರ್ಮಾಣವಾಗ್ತಿದೆ. ನೋಡಿ, ನಿಮ್ಮ ಜೀವನ ಹೊರಗಿನಿಂದ ಬರುವುದಿಲ್ಲ, ನಿಮ್ಮ ಜೀವನ ಹೊರಗಿನಿಂದ ಬರೋದಿಲ್ಲ, ಅದು ನಿಮ್ಮ ಒಳಗಿಂದ ನಿರ್ಮಾಣ ಆಗ್ತಾ ಇರೋದು. ಅದನ್ನೇ ಹೇಳೋದು, ನಿಮ್ಮ ಒಳಗೆ ನೀವು ಯಾವ ರೀತಿ ಐಡೆಂಟಿಟಿನ ಇಟ್ಕೊಂಡಿರ್ತೀರಾ, ಹೊರಗಡೆ ಅದು ವ್ಯಕ್ತ ಆಗ್ತಾ ಇರುತ್ತೆ. ಅಂದ್ರೇನು, ನಿಮ್ಮ ಜೀವನ ಹೊರಗಡೆಯಿಂದ ಬರ್ತಿಲ್ಲ, ಒಳಗಡೆಯಿಂದ ಕ್ರಿಯೇಟ್ ಆಗ್ತಿದೆ, ಹೊರಗಡೆ ವ್ಯಕ್ತ ಆಗ್ತಿದೆ. ನಿಮ್ಮ ಮೆದುಳು ಏನಂತ ಹೇಳಿದ್ರೆ, ಪ್ರತಿದಿನ ನಾನು ಹೊಸದಾಗಿ ನಾನು ರೂಪ್ಕೊಳ್ತಾ ಇದ್ದೇನೆ ಹೇಳ್ಕೊಂತ ಇರ್ಬೇಕು, ಅಫರ್ಮೇಶನ್ ಮಾಡ್ತಾ ಇರ್ಬೇಕು. ಐ ಎಮ್ ಅಫರ್ಮೇಶನ್ ಅಂದ್ರೆ ಅದೇ ತಾನೆ, ನಾನು ಕಾಮ್ ಆಗಿದ್ದೀನಿ, ಐ ಎಮ್ ಹ್ಯಾಪಿ, ನಾನು ಸಂತೋಷವಾಗಿದ್ದೀನಿ, ಐ ಎಮ್ ರಿಚ್, ನಾನು ಶ್ರೀಮಂತನಾಗಿದ್ದೇನೆ. ಓಕೆ, ಈ ರೀತಿಯಾಗಿ ಇದ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ, ನೀವು ಅವಕಾಶಗಳನ್ನ ನೀವು ಕಾಯೋದಲ್ಲ, ಅವೇ ನಿಮ್ ಕಡೆ ಬರ್ತಾ ಹೋಗ್ತಾ ಇರುತ್ತೆ. ಈ ರೀತಿಯಾಗಿ ನಿಮ್ಮ ಸ್ಟೇಟ್ ಇರ್ಬೇಕು. ಬಿಕಾಸ್ ನಾನು ಈ ಒಂದು ಐಡೆಂಟಿಟಿಲಿ ಇದ್ದೀನಿ, ಅಪರ್ಚುನಿಟೀಸ್ ಗಳು ನನಗೆ ಬರ್ತಿದೆ, ಸಮೃದ್ಧಿ ನನಗೆ ಬರ್ತಿದೆ. ಅಂದ್ರೆ ಈ ತರ. ಓಕೆ, ಅಂದ್ರೆ ನಾನು ಅವಕಾಶಗಳಿಗೆ ಕಾಯೋದಿಲ್ಲ, ಅವಕಾಶಗಳೇ ನನ್ನ ಕಡೆ ಬರ್ತಿದೆ. ನಾನು ಬದಲಾವಣೆ ಮಾಡ್ತಿಲ್ಲ, ನಾನು ಹೊಸ ವ್ಯಕ್ತಿಯಾಗಿ ಜೀವಿಸ್ತಾ ಇದ್ದೇನೆ. ನಾನು ಏನೋ ಚೇಂಜ್ ಮಾಡ್ಬೇಕು, ಅದು ಟ್ರಾನ್ಸಿಷನ್. ಓಕೆ, ಅಂದ್ರೆ ನೋಡಿ, ನೀವು ಏನು ಓಲ್ಡ್ ಅಲ್ಲಿ ಇದ್ರಿ,
ಈ ಕ್ಷಣದವರೆಗೆ ಏನೇ ಆಗಿದ್ರು ಕೂಡ ಅದನ್ನ ಬಿಡಿ. ಇಲ್ಲ, ನಾನು ತುಂಬಾ ಚೆನ್ನಾಗಿ ಜೀವನ ಮಾಡ್ತಿದ್ದೇನೆ, ಇನ್ಸ್ಟಂಟ್ ಆಗಿ ತಗೊಂಡ್ಬರ್ಬೇಕು, ಅದನ್ನ ಐಡೆಂಟಿಟಿನ ತಗೊಂಡ್ಬರ್ಬೇಕು. ನೀವು ಅದನ್ನ ಬಿಲ್ಡ್ ಮಾಡ್ಬೇಕಂತ ಹೇಳಿದ್ರೆ ರಿಪೀಟೆಡ್ ಆಗಿ ಹೇಳ್ಕೊಬೇಕು. ಕ್ಲಿಯರ್ ಆಗ್ತಿದೆಯಲ್ಲ ನಿಮ್ಗೆ? ಅಫರ್ಮೇಶನ್ ಅಂದ್ರೆ ಒಳ್ನ ಕನ್ವಿನ್ಸ್ ಮಾಡೋದಲ್ಲ, ಅದು ನಿಮ್ಮ ನರ್ವಸ್ ಸಿಸ್ಟಮ್ಗೆ ಹೊಸ ನಾರ್ಮಲ್ ನ ಕ್ರಿಯೇಟ್ ಮಾಡೋದು ಅದನ್ನ. ಓಕೆ, ನಾನು ನರ್ವಸ್ ಸಿಸ್ಟಮ್ ರೆಗ್ಯುಲೇಷನ್ ಬಗ್ಗೆ ನಾನು ವಿಡಿಯೋ ಮಾಡಿದೀನಿ, ವಾಚ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ ಯಾಕದು ಇಂಪಾರ್ಟೆಂಟ್ ಅಂತ. ಓಕೆ, ಒಂದ್ಸಾರಿ ಅದು ನಾರ್ಮಲ್ ಆಯ್ತು ಅಂತ ಹೇಳಿದ್ರೆ ನೀವು ಚೇಂಜ್ ಮಾಡಲ್ಲ, ಲೈಫ್ ರಿಫ್ಲೆಕ್ಟ್ ಮಾಡುತ್ತೆ. ಅಂದ್ರೆ ನೀವೇನ್ ಅಫರ್ಮೇಶನ್ ಹೇಳ್ಕೊಂತ ಇರ್ತೀರಾ ಅದ್ರ ಪ್ರಕಾರನೇ ನಿಮ್ಗೆ ನಡೆಯುವಂಥದ್ದು. ಕ್ಲಿಯರ್ ಆಗ್ತಿದೆಯಲ್ಲ ನಿಮ್ಗೆ? ಸೊ ನಾನು ಅಫರ್ಮೇಶನ್ ವಿಡಿಯೋಸ್ ಗಳನ್ನ ಮಾಡಿದೀನಿ, ತುಂಬಾ ಅಫರ್ಮೇಶನ್ ವಿಡಿಯೋ. ಸೊ ಆ ವಿಡಿಯೋಗಳನ್ನ ವಾಚ್ ಮಾಡಿ. ಸೊ ಈ ಒಂದು ವಿಡಿಯೋ ಹೇಗೆ ಅನಿಸ್ತು ನಿಮ್ಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು, ಟೇಕ್ ಕೇರ್, ಥ್ಯಾಂಕ್ ಯು ಸೊ ಮಚ್.